ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಸ್ಲಿಮರು ಈ ಬಾರಿ ಒಗ್ಗಟ್ಟಾಗಿ ನಿಂತಿದ್ದಾರೆ. ಯಾವ ವಿಚಾರಕ್ಕೆ? ನಾವು ಬಕ್ರೀದ್ಗೆ ಹಸುಗಳನ್ನ ಅಥವಾ ಎತ್ತುಗಳನ್ನ ಬಲಿ ಕೊಡಲ್ಲ. ಕುರಿ, ಕೋಳಿ, ಬೇರೆ ಪ್ರಾಣಿಗಳನ್ನ ಕೊಟ್ಕೊಳ್ತೀವಿ. ಹಸು ನಿಮ್ಗೆ ಮಾತೆ ತಾನೆ, ನೀವು ಮಾರಬೇಡಿ, ನಾವು ಕೊಂಡ್ಕೊಳ್ಳೋದಿಲ್ಲ. ಹೀಗೆ ಸಾಮೂಹಿಕ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಸೀದಿಗಳಿಂದ, ಮೌಲ್ವಿಗಳಿಂದ ಸ್ಪಷ್ಟ ಸಂದೇಶ ಹೋಗಿದೆ ಮುಸ್ಲಿಂ ಸಮುದಾಯಕ್ಕೆ. ಇಡೀ ದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆರಂಭ ಆಗಿದ್ದು ಇಡೀ ದೇಶಕ್ಕೆ ಆವರಿಸ್ತಾ ಇದೆ, ಕರ್ನಾಟಕಕ್ಕೂ ಆವರಿಸಿದೆ. ನಾವು ದನಗಳನ್ನ ಖರೀದಿ ಮಾಡೋದಿಲ್ಲ. ಇದರಿಂದ ಭಾರತದಲ್ಲಿ, ದೇಶಾದ್ಯಂತ ಹಿಂದೂ ರೈತರಿಗೆ ಬಕ್ರೀದ್ ಸಂದರ್ಭದಲ್ಲಿ ದನಗಳನ್ನ ಮಾರೋದನ್ನ ನಂಬಿಕೊಂಡಿದ್ದಂತಹ ಹಿಂದೂ ರೈತರಿಗೆ, ಆ ವ್ಯಾಪಾರದಲ್ಲಿ ಒಂದು ಭರವಸೆ ಇಟ್ಕೊಂಡಿದ್ದಂತಹ ಹಿಂದೂ ರೈತರಿಗೆ ಕನಿಷ್ಠ ಅಂದ್ರೂ ಸಹ, ಕನಿಷ್ಠ ಮಿನಿಮಮ್ 15,000-20,000 ಕೋಟಿ ರೂಪಾಯಿ ಒಂದೇ ತಿಂಗಳಲ್ಲಿ ಲಾಸ್ ಆಗಿದೆ. ಒಂದೇ ತಿಂಗಳು, ಒಂದು ಹಬ್ಬಕ್ಕೆ, ಬರೀ ಬಕ್ರೀದ್ ವಿಚಾರಕ್ಕೆ ಮಾತ್ರನೇ 15,000-20,000 ಕೋಟಿ ರೂಪಾಯಿಗಳ ಲಾಸ್ ಆಗಿದೆ. ಸೊ ಏನ್ ನಡೀತಾ ಇದೆ ಈ ವಿಚಾರವಾಗಿ, ಎಲ್ಲೆಲ್ಲ ಯಾವೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ, ಮತ್ತು ರೈತರು ಪ್ರತಿಭಟನೆಗಳಿಗೆ ಇಳಿದು ಬಿಟ್ಟಿದ್ದಾರೆ ಮತ್ತು ಈಗ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಈ ಗೋರಕ್ಷಕರು ಅಂತ ಹೇಳ್ಕೊಂಡು ಓಡಾಡುವಂತಹ ಗೂಂಡಾ ಪಡೆಗಳಿಗೆ ರೈತರಿಂದಲೇ ಒಂದಷ್ಟು ಪ್ರತಿರೋಧ ಎದುರಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಹಾಗಾಗಿ ಮುಂದಿನ ಬೆಳವಣಿಗೆಗಳು ತುಂಬಾನೇ ತಿರುವು ಮರುವಾಗಲಿವೆ. ಸೊ ಏನೇನು ನಡೀತಾ ಇದೆ ಇಡೀ ದೇಶದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಯೂಶುವಲ್ ಆಗಿ ಏನಾಗ್ತಿತ್ತು, ಮುಸ್ಲಿಮರು ತಮ್ಮ ಆಹಾರ ಪದ್ಧತಿಯ ಭಾಗವಾಗಿರುವಂತಹ ಗೋಮಾಂಸ, ಬೀಫ್ ಅಂದ್ರೆ ಅದೆಲ್ಲ ಎಲ್ಲ ಸೇರುತ್ತೆ, ಎಮ್ಮೆ, ಕೋಣ ಎಲ್ಲವೂ ಸೇರುತ್ತೆ. ಅವುಗಳನ್ನ ಖರೀದಿ ಮಾಡಿಕೊಂಡು ತಮ್ಮ ಆಹಾರ ಪದ್ಧತಿಗಾಗಿ ಬಳಸ್ಕೊಳ್ತಿದ್ರು. ಆದರೆ ಅದನ್ನ ಒಂದು ಬಿಸಿನೆಸ್ ಮಾಡಿಕೊಂಡು, ಅದನ್ನ ವಿರೋಧಿಸೋದನ್ನ ಬಿಸ್ನೆಸ್ ಮಾಡಿಕೊಂಡು, ಗೂಂಡಾಗಿರಿ ಮಾಡಿಕೊಂಡು, ನಿರುದ್ಯೋಗಿಗಳು ಒಂದಷ್ಟು ಜನ ಗುಂಪುಗಳು ಕಟ್ಕೊಂಡು ಗೂಂಡಾಗಿರಿ ಮಾಡಿಕೊಂಡು ಕೊಲೆಗಳನ್ನ ಮಾಡಿ, ಹಲ್ಲೆಗಳನ್ನ ಮಾಡಿ ಅವರು ಹೊಟ್ಟೆ ತುಂಬಿಸ್ಕೊಳ್ತಿದ್ರು, ಸ್ಕ್ಯಾನರ್ಗಳನ್ನ ಹಾಕೊಳ್ತಿದ್ರು. ಕರ್ನಾಟಕದಲ್ಲಿ ಅಂತಹ ನೀಚತನದಲ್ಲಿ ಮುಳುಗಿರುವವರು ಬಹಳಷ್ಟು ಜನ ಇದ್ದಾರೆ, ನಿಮಗೂ ಗೊತ್ತಿದೆ ಅದು. ಇತ್ತೀಚೆಗೆ ಆ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಒಬ್ಬ ಗೂಂಡ, ಪಿಂಪ್ ಆರೋಪಿ, ಹೆಣ್ಣು ಮಕ್ಕಳನ್ನ ವೇಶ್ಯಾವಾಟಿಕೆಗೆ ತಳ್ಳಿರುವ ಆರೋಪ ಹೊತ್ತಿರುವಂತಹ ಕೊಲೆ ಆರೋಪಿ, ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾನೆ. ಅದರ ಮೂಲಕನೇ ಅನ್ನ ತಿಂತಾ ಇದ್ದಾನೆ. ಯಾಕಂದ್ರೆ ಸ್ಕ್ಯಾನರ್ ಹಾಕಬೇಕು, ಊರಲ್ಲೇನೋ ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾನಂತೆ, ಅದಕ್ಕೆಲ್ಲ ಹಣ ಬೇಕಲ್ಲ, ದುಡಿಯೋಕೆ ಇವ್ರ ಕೈಯಲ್ಲಿ ಆಗಲ್ವಲ್ಲ. ಹಾಗಾಗಿ ಇಂಥದ್ದೇನೋ ಒಂದು ಕಂತ್ರಿ ಕೆಲಸ ಮಾಡ್ತಿರ್ತಾರೆ. ಸೊ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬರ್ತಿದ್ದಂತಹ ದನಗಳನ್ನ ಇವರ ದಾಳಿಗೆ ಹೆದರಿ ಅದಕ್ಕೆ ಏನೇನೋ ಮಾರ್ಗಗಳನ್ನ ಬಳಸೋದೊಂದು ಕಡೆ, ಮುಸ್ಲಿಮರು ಸಿಕ್ಕಾಕೊಂಡ್ರೆ ಹಲ್ಲೆಗಳಾಗ್ತವೆ, ಕೊಲೆಗಳೇ ಆಗ್ತವೆ ಅದೊಂದು ಕಡೆ. ಇನ್ನೊಂದು, ಹಿಂದೂಗಳ ಕಡೆಯಿಂದ ದ್ವೇಷ, ನಮ್ಮ ಗೋಮಾತೆಯನ್ನ ತಿಂತಾರೆ ಇವರು, ಕಡಿತಾರೆ ಇವರು ಅನ್ನುವಂತಹ ಆರೋಪಗಳು, ಆಕ್ರೋಶ, ದ್ವೇಷ ಎಲ್ಲವನ್ನೂ ಸಹ ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ ಆಗ್ತಿತ್ತು ಮುಸ್ಲಿಮರಿಗೆ. ದುಡ್ಡೇನೋ ರೈತರಿಗೆ ಹೋಗ್ತಿತ್ತು. ಆ ರೈತರು, ಹಸುಗಳನ್ನ ಮಾರ್ತಿದ್ದಂತಹ ರೈತರಲ್ಲಿ 90%ಗಿಂತ ಹೆಚ್ಚು ಹಿಂದೂಗಳೇ. ಈ ಕಡೆ ಮಾರೋದು, ಆ ಕಡೆ ಅದರಲ್ಲೇ ಕೆಲವರು, ಎಲ್ಲರೂ ಅಲ್ಲ, ಅದರಲ್ಲೇ ಕೆಲವರು ನೀಚ ಮನಸ್ಥಿತಿಯವರು ಅದೇ ಮಾಹಿತಿ ಇಂಥವ್ರಿಗೆ, ಇಂಥ ಹಸು ಮಾರಿದ್ದೀವಿ, ಇಂಥ ಗಾಡಿಯಲ್ಲಿ ಹಾಕೊಂಡು ಹೋಗ್ತವ್ರೆ, ಅಡ್ಡ ಹಾಕೊಳ್ಳಿ, ನೀವೊಂದು ಕಮಿಷನ್ ಹೊಡೀರಿ, ಹಲ್ಲೆ ಮಾಡ್ರಿ, ಇನ್ನೇನೋ ಮಾಡ್ರಿ ಅಂತ ಮಾಹಿತಿ ಕೊಟ್ಟು ಅಲ್ಲೂ ಸಹ ಕುಂತ್ರಿ ಕೆಲಸವನ್ನ ಕೆಲವರು ಮಾಡ್ಕೊಂಡು ಬರ್ತಿದ್ರು ಇಲ್ಲಿಯವರೆಗೆ. ಇದರಿಂದ ಬೇಸತ್ತೋಗಿದ್ರು ಮುಸ್ಲಿಮರು. ಸೊ ವೆಸ್ಟ್ ಬೆಂಗಾಲಲ್ಲಿ ಒಂದು ಹೊಸ ಯೋಚನೆ ಬಂತು. ಯಾಕೆ ಬಂತು? ಅಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂತು. ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಗೋವು ನಮ್ಮ ಮಾತೆ, ಹಾಗೆ ಹೀಗೆ ಅನ್ನೋದನ್ನ ಜೋರು ಮಾಡಿದ್ರು. ಹಿಂದೂಗಳು ಅಂತ ಕರೆಸಿಕೊಳ್ಳುವಂತಹವರು ಒಂದಷ್ಟು ಜನ, ಅದನ್ನು ನಾವು ಬಿಜೆಪಿನ ಅಧಿಕಾರಕ್ಕೆ ತಂದಿದ್ದೇನೆ, ಇದನ್ನ ತಡೆಯೋದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು, ದನ ಕಡಿಯೋರನ್ನ ಕಡಿದ್ರು ತಪ್ಪಿಲ್ಲ, ಇಂತಹ ಒಂದಷ್ಟು ಆಕ್ರೋಶ, ಅದು ಇದು ಅವಕಾಶ ಸಿಕ್ತಲ್ಲ. ಮತ್ತೆ ಮುಸ್ಲಿಮರ ಮೇಲೆ ಅಲ್ಲಲ್ಲಿ ದಾಳಿಗಳು ನಡೆಯೋದಕ್ಕೆ ಶುರುವಾಯಿತು. ಕೌ ಸ್ಲಾಟರ್ ಹೌಸಸ್ ಮೇಲೆ ಹಲ್ಲೆಗಳಾಗೋದಕ್ಕೆ, ದಾಳಿ ಹಲ್ಲೆ ಎಲ್ಲ ನಡೆಯೋದಕ್ಕೆ ಶುರುವಾಯಿತು. ಸೊ ಪಶ್ಚಿಮ ಬಂಗಾಳದ ಮುಸ್ಲಿಮರು ಒಂದು ದಿಟ್ಟ ನಿರ್ಧಾರಕ್ಕೆ ಬಂದರು. ದೇಶದಲ್ಲಿ ಮೊದಲ ಬಾರಿಗೆ ಅಂತಹ ನಿರ್ಧಾರಕ್ಕೆ ಬಂದರು. ಏನು?
ನಾವು ಈ ಬಾರಿ ಬಕ್ರೀದ್ಗೆ ದನಗಳನ್ನ ಬಲಿ ಕೊಡೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇದು ಸಾವಿರಾರು ಕೋಟಿ ಬಿಸ್ನೆಸ್ ಅದು. ಕಿಲೋಮೀಟರ್ ಗಟ್ಟಲೆ ಹಸುಗಳನ್ನ ನಿಲ್ಲಿಸ್ಕೊಂಡು ಸಂತೆ ರೂಪದಲ್ಲಿ ಮಾರಾಟ ಮಾಡ್ತಾರೆ. ಅದರಲ್ಲೂ ಬಕ್ರೀದ್ ಸಂದರ್ಭದಲ್ಲಿ. ಬೇರೆ ಸಮಯದಲ್ಲಿ ಆಗುತ್ತೆ, ಬಟ್ ಬಕ್ರೀದಲ್ಲಿ ಹೈಯೆಸ್ಟ್ ಬಿಸ್ನೆಸ್ ಆಗುತ್ತೆ. ಆ ಒಂದೇ ತಿಂಗಳು ಇಡೀ ವರ್ಷಕ್ಕೆ ಬೇಕಾಗುವಷ್ಟು ಹಣ ಆಗುತ್ತೆ. ದನವನ್ನ ಸಾಕಿ ತಂದು, ವಯಸ್ಸಾಗಿರೋ ದನಗಳೇ ಹೆಚ್ಚು ಬರೋದು. ಯಾವುದು ಹಾಲು ಕೊಡುತ್ತೋ, ಯಾವುದು ಉಳುಮೆಗೆ ಬಳಕೆ ಆಗುತ್ತೋ ಅವುಗಳನ್ನ ಯಾರು ಮಾರಕ್ ಹೋಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕು, ರೈತರಿಗೆ ಬೇಕವು. ಎಲ್ಲ ಗೊಡ್ಡು ವಯಸ್ಸಾಗಿರುವಂಥವು ಅಂಥವನ್ನ ತರ್ತಾರೆ. ಅದನ್ನೇ ಇವರು ಇಷ್ಟೆಲ್ಲ ಮಾಡೋದು. ಯಾಕಂದ್ರೆ ಇವರು ಎಕ್ಸ್ಪೋರ್ಟ್ ಮಾತ್ರ ಮಾಡಬಹುದು. ಜಗತ್ತಿನಲ್ಲಿ ನಂಬರ್ 2 ಸ್ಪಾಟ್ ಅಲ್ಲಿ ಭಾರತ ಇರೋದು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ. ಎಕ್ಸ್ಪೋರ್ಟ್ ಮಾಡಬಹುದು. ಇಲ್ಲಿನ ಜನ ತಿನ್ನಬಾರದು, ಮುಸ್ಲಿಮರು ತಿನ್ನಬಾರ್ದು, ದಲಿತರು ತಿನ್ನಬಾರ್ದು. ಆವಾಗ ಇವರಿಗೆ ಮಾತೆ. ಅದು ಕೆಲವು ರಾಜ್ಯಗಳಲ್ಲಿ ಮಾತ್ರ. ಇನ್ನು ಕೆಲವು ರಾಜ್ಯಗಳಲ್ಲಿ ಬಿಜೆಪಿನೇ ಹೇಳುತ್ತೆ ಬೀಫ್ ನಮ್ಮ ಆಹಾರ, ಒಳ್ಳೆ ಉತ್ಕೃಷ್ಟ ಬೀಫ್ ಅನ್ನ ನಾವೇ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಕೇರಳ ಆಗಿರ್ಬೋದು, ಗೋವಾ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಗಿರಬಹುದು. ಅಲ್ಲೆಲ್ಲ ಬಿಜೆಪಿನೇ ಮುಂದೆ ನಿಂತು ಬೀಫ್ನ ಒಂದು ಪ್ರಚಾರ ಕೊಡುತ್ತೆ. ತಿನ್ನಬೇಕು. ಅಸ್ಸಾಂ ಮುಖ್ಯಮಂತ್ರಿ ಮನೇಲಿ ತಿನ್ನಿ, ಹೊರಗಡೆ ತಿನ್ಬೇಡಿ, ಮನೇಲಿ ತಿನ್ನಿ, ಇದು ಅವ್ರ ಯೋಗ್ಯತೆ. ಸೊ ಪಶ್ಚಿಮ ಬಂಗಾಳದ ರೈತರು ಏನ್ ಮಾಡಿದ್ರು? ದಿಟ್ಟ ನಿರ್ಧಾರಕ್ಕೆ, ಸಾಮೂಹಿಕ ನಿರ್ಧಾರಕ್ಕೆ ಬಂದ್ರು. ನಾವು ಪರ್ಚೇಸ್ ಮಾಡಲ್ಲ, ಬಲಿನೂ ಕೊಡಲ್ಲ, ಪರ್ಚೇಸ್ ಮಾಡಲ್ಲ, ನಮ್ಗೆ ಬೇಡ, ನಿಮ್ಮ ಮಾತೆ ಅಲ್ವಾ, ನೀವು ಭದ್ರ ಮಾಡ್ಕೊಳ್ಳಿ ಅಂತ. ಮಾರ್ಕೆಟ್ ಅಲ್ಲಿ ಶೇಕ್ ಆಗೋಯ್ತು ಅಲ್ಲಿ. ಅದನ್ನ ನಂಬಿ ಸಾವಿರಾರಲ್ಲ ಲಕ್ಷಾಂತರ ರೈತರು ಅಲ್ಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಎಲ್ಲರೂ ಆಲ್ಮೋಸ್ಟ್ ಹಿಂದೂಗಳೇನೆ. 90% ಜಾಸ್ತಿ ಹಿಂದೂಗಳೇನೆ ಹಸು ಮಾರಾಟದಲ್ಲಿ ತೊಡಗಿರುವವರು. ಆದ್ರೂ ಮುಸ್ಲಿಮರು ಯಾವುದಕ್ಕೂ ಕರಗಲಿಲ್ಲ. ಹಿಂದೂಗಳು ಗೋಳಾಡಿದ್ರು, ಕಣ್ಣೀರು ಹಾಕಿದ್ರು. ಮಾರಾಟ ಮಾಡೋರು ರಸ್ತೆಗಳಲ್ಲಿ ಪ್ರತಿಭಟನೆ ಮಾಡಿದ್ರು, ಸರ್ಕಾರಕ್ಕೆ ಶಾಪ ಹಾಕಿದ್ರು. ಆದ್ರಿಂದ ಬೆಚ್ಚಿ ಬಿದ್ದ ಅಲ್ಲಿನ ಸುವೇಂದು ಅಧಿಕಾರಿ ಸರ್ಕಾರ, ಬಿಜೆಪಿ ಸರ್ಕಾರ ಸಡಿಲಗೊಳಿಸ್ತು ನಿಯಮಗಳನ್ನ. ಯಾವುದಕ್ಕೆ? ದನ ಕಡಿಯೋದಕ್ಕೆ. ಮುಸ್ಲಿಮರಿಗೆ ನೀವು ಕೊಡ್ಬೋದು, ಏನ್ ತೊಂದರೆ ಇಲ್ಲ, ಮೊದಲು ಕೊಡಂಗೆ ಇಲ್ಲ ಅಂದ್ಬಿಟ್ಟಿದ್ರು. ಈಗ ಕೊಡಿ, ಆದ್ರೆ ರಕ್ತ ರೋಡ್ಗೆ ಬರಬಾರ್ದು. ಸ್ಲಾಟರ್ ಹೌಸ್ಗಳಲ್ಲಿ ಮಾಡಿ, 4 ಗೋಡೆಗಳ ಮಧ್ಯೆ ಮಾಡಿ, ಮನೇಲಿ ತಿನ್ನಿ, ಇಂಥ ಸಡಿಲತೆಯನ್ನು ಕೊಟ್ರು. ಆದ್ರೆ ಮುಸ್ಲಿಮರು ಹೇಳೋದು ಬೇಡ, ದುಡ್ಡು ಕೊಟ್ಟು ನಾವ್ ಯಾಕೆ ದ್ವೇಷನ, ಅಪಾಯನ ಮೈ ಮೇಲೆ ಎಳ್ಕೋಬೇಕು, ನಮಗ್ ಬೇಡವೇ ಬೇಡ, ಕುರಿ ಕೊಡ್ತೀವಿ, ಮೇಕೆ ಕೊಡ್ತೀವಿ, ಕೋಳಿ ಕೊಡ್ತೀವಿ, ಅಷ್ಟೇ ಸಾಕು ನಮ್ಗೆ. ವೆಸ್ಟ್ ಬೆಂಗಾಲಲ್ಲಿ ಶೇಕ್ ಆಗೋದ್ರು. ಲಕ್ಷಾಂತರ ಜನ ಅಲ್ಲಿ ರೈತರು ಕಣ್ಣೀರು ಹಾಕೊಂಡಿದ್ರು. ಆ ಹವಾ ಇಡೀ ದೇಶಕ್ಕೆ ವಿಸ್ತರಿಸ್ಬಿಡ್ತು. ನೆಕ್ಸ್ಟ್ ಬಂದಿದ್ದು ಹೈದರಾಬಾದ್ಗೆ. ಹೈದರಾಬಾದಲ್ಲೂ ಅದೇ ರೀತಿ ಆಯ್ತು. ಹಿಂದೂ ರೈತರು ಕಣ್ಣೀರು ಹಾಕೊಂಡು ಗೋಳಾಡಿದ್ರು ಸಹ, ನಮಗೂ ಬೇಡಪ್ಪ, ನಿಮ್ಮ ಮಾತೆ, ನೀವು ಮನೆ ಕರ್ಕೊಂಡೋಗಿ ಸಾಕಿ ದಯವಿಟ್ಟು ಅಂತ. ಅಲ್ಲೂ ಸಹ ಕೈ ಮುಗಿದ್ರು. ಈಗ ಕರ್ನಾಟಕದಲ್ಲಿಯೂ ಸಹ ಅಂತಹದ್ದೇ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜಿಲ್ಲೆಯಿಂದಲೂ ಅಲ್ಲಿನ ಜಿಲ್ಲೆಯ ಮೌಲ್ವಿಗಳು ಅಥವಾ ಮುಸ್ಲಿಂ ಮುಖಂಡರು, ಮುಸ್ಲಿಂ ಧಾರ್ಮಿಕ ಗುರುಗಳು ಓಪನ್ ಆಗಿ ಹೇಳಿದ್ದಾರೆ ತಮ್ಮ ಸಮುದಾಯಕ್ಕೆ, ಹಸು ಬೇಡ, ಎತ್ತು ಬೇಡ, ದನಗಳೇ ಬೇಡ, ಕೊಡಿ, ಮೇಕೆ ಕೊಡಿ, ಬಕ್ರೀದ್ಗೆ ಮೇಕೆ ಕೊಡಿ, ಕೋಳಿ ಕೊಡಿ, ಅಂಥದ್ದು ಕೊಡಿ, ನಮ್ಗೆ ಹಾಕಬೇಕು. ಎಲ್ಲ ಕಡೆ ಇದೇ ರೋಧನೆ. ಈಗ ನಿನ್ನೆ ಮೊನ್ನೆಯಿಂದ ನೀವೆಲ್ಲ ಏನ್ ರೀಲ್ಸ್, ಸ್ವಲ್ಪ ವೈರಲ್ ಆಗಿರೋ ರೀಲ್ಸ್ ನೋಡ್ತಿದ್ದೀರಿ. ದನಗಳನ್ನ ಮಾರಕ್ಕೆ ಬಂದಿರುವಂತಹ ರೈತರು ರೊಚ್ಚಿಗೆದ್ದಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ಈ ಗೋರಕ್ಷಣೆ ಅಂತ ಹೇಳ್ಕೊಳ್ಳುವಂತಹ ಒಂದು ದಂಧೆಯಲ್ಲಿ ಮುಳುಗಿರುವ ರೌಡಿಗಳಿಗೆ ಶಾಪ ಹಾಕ್ತಿದ್ದಾರೆ. ಅವ್ರೇನಾದ್ರೂ ಅಲ್ಲಿ ಸಿಕ್ಕಿಬಿಟ್ರೆ ಅವರನ್ನ ಹಿಗ್ಗಾಮುಗ್ಗ ಬೈಯುವುದಂತೂ ಸಾಧ್ಯತೆ ಎಲ್ಲ ದೊಡ್ಡ ಮಟ್ಟದಲ್ಲಿದೆ. ನೀವು ಯಾವನೋ, ನೀವು ದನ ಇದರಲ್ಲಿ ತಡೆಯೋದಕ್ಕೆ, ಸಾಗಾಟನ ಅದನ್ನ ಇದನ್ನೆಲ್ಲ ತಡೆದು ನಿಮ್ಮಿಂದ ನಮ್ಗೆ ಅನ್ನ ಇಲ್ದಿರ ಹೋಗ್ತಾ ಇದೆ ಅಂತ ಆ ಮಟ್ಟಕ್ಕೆ ಆಕ್ರೋಶಿತರಾಗಿದ್ದಾರೆ ಈ ಗೂಂಡಾಗಳು. ಇವರು ಒಂದು ಸ್ಕ್ಯಾನರ್ ಹಾಕೊಂಡು ಅದರಲ್ಲಿ ಇವರು ಮಜಾ ಮಾಡೋದಕ್ಕೆ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಜೀವನ ನಡೆಸೋದಕ್ಕೆ ರೈತರ ಬಾಳನ್ನ ಇವತ್ತು ಆಪತ್ತಿಗೆ ತಂದಿಟ್ರು. ಸೊ ಒಂದು ಅಂದಾಜಿನ ಪ್ರಕಾರ ಇಡೀ ದೇಶದಲ್ಲಿ ಬಕ್ರೀದ್ ತಿಂಗಳು ಮಾತ್ರ, ಅದು ಬಕ್ರೀದ್ಗಾಗಿಯೇ ಖರೀದಿ ಮಾಡುವಂತಹ, ವ್ಯಾಪಾರ ಮಾಡುವಂತಹ, ಏನು ಲೈವ್ ಸ್ಟಾಕ್ ಅಂತ ಏನು ಕರೀತಾರೆ, ಕೋಳಿ ಕುರಿ ಎಲ್ಲ ಸೇರಿ, ಹಸು ಎತ್ತು ಎಲ್ಲ ಸೇರಿ ಸುಮಾರು 30 ರಿಂದ 50 ಸಾವಿರ ಕೋಟಿ ರೂಪಾಯಿಗಳು. 30 ರಿಂದ 50 ಸಾವಿರ ಕೋಟಿ. ಅದರಲ್ಲಿ ದನಗಳನ್ನ ಮಾತ್ರ ಹಾಕೊಂಡ್ರೆ 15 ರಿಂದ 20 ಸಾವಿರ ಕೋಟಿ.
ಇಡೀ ದೇಶಕ್ಕೆ. ಅದರಲ್ಲಿ 90% ಹಿಂದೂಗಳಿಗೆ ಹೋಗೋ ಹಣ ಅದು. ನಾರ್ಮಲ್ ಡೇಸ್ ಅಲ್ಲಿ 20-30 ಸಾವಿರಕ್ಕೆ ಹೋಗುವಂತಹ ವಯಸ್ಸಾಗಿರುವ ಗೊಡ್ಡಾಗಿರುವಂತಹ ಹಸುಗಳು ಅಥವಾ ಎತ್ತುಗಳು, ಕೆಲಸಕ್ಕೆ ಬಾರದ ಸ್ಥಿತಿ ತಲುಪಿರುವಂತಹ ಎತ್ತುಗಳು 20-25 ಸಾವಿರ ಹೋದರೆ, ಬಕ್ರೀದ್ ಸಂದರ್ಭದಲ್ಲಿ 1 ಲಕ್ಷದನ್ನು ದಾಟಿ ಹೋಗ್ತವೆ. ಕೆಲವು ಆರೋಗ್ಯವಂತ, ನೋಡಕ್ಕೆ ಚೆನ್ನಾಗಿ ಬೆಳೆಸಿರುವಂತವನ್ನ 3 ಲಕ್ಷದವರೆಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ ಕುರ್ಬಾನಿಗೆ ಅಂತ. ಈ ಬಾರಿ ಏನೂ ಇಲ್ಲ, ಏನೂ ಇಲ್ಲ. ರೈತರು ಕಣ್ಣೀರು ಹಾಕ್ತಿದ್ದಾರೆ. ನಾವು ಆ ದುಡ್ಡಲ್ಲಿ ಇನ್ನೊಂದು ಸಣ್ಣ ವಯಸ್ಸಿನ ಕರುನು ಹಸುನು ಕೊಂಡ್ಕೊಳ್ತಿದ್ವಿ. ಈಗಿದು ವಯಸ್ಸಾಗಿದೆ, ಇದಕ್ಕೆ ದಿನ ಊಟ ಹಾಕಬೇಕು, ಇದಕ್ಕೆ ನಾವು ಸೇವೆ ಮಾಡಬೇಕು, ಸುಮ್ಮನೆ ಇಟ್ಕೊಂಡು ಸೇವೆ ಮಾಡಬೇಕು. ಸತ್ತು ಹೋದರೆ ಅದನ್ನ ಎಸೆಯೋದಕ್ಕೆ, ಮಣ್ಣು ಮಾಡೋದಕ್ಕೆಲ್ಲ ಖರ್ಚು ಮಾಡಬೇಕು. ಅದ್ರ ಖರ್ಚು ಪ್ಲಸ್ ನಾವು ಅದನ್ನ ಹೊರೆಯನ್ನು ಹೊರಬೇಕು. ಆದ್ರೆ ಈ ಹಿಂದೆ ನಾವು ಅದನ್ನ ಮಾರ್ತಿದ್ವಿ, ಅದರಿಂದ ಬಂದಿದ್ದ ದುಡ್ಡಲ್ಲಿ ಹೊಸ ಹಸು ಕೊಂಡ್ಕೊಳ್ತಿದ್ವಿ, ಹಾಲಾಗ್ತಿತ್ತು ಅಥವಾ ಎತ್ತು ಕೊಂಡ್ಕೊಳ್ತಿದ್ವಿ, ಅದರಿಂದ ಕೆಲಸ ಆಗ್ತಿತ್ತು. ಇದನ್ನ ಇಟ್ಕೊಂಡು ನಾವೇನ್ ಮಾಡೋಣ? ರೋಡಿಗೆ ಬಿಡೋದಾ, ಸರ್ಕಾರಿ ಕಚೇರಿಗಳ ಮುಂದೆ ಬಿಡೋದಾ, ಅಥವಾ ಈ ಗೂಂಡಾ ಪಡೆಗಳು ಓಡಾಡ್ತಿದ್ದಾವಲ್ಲ, ಏನು ಗೋರಕ್ಷಣೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಬಿಡೋದಾ? ಎಲ್ಲಿ ಬಿಡೋದು ನಾವು ಹೇಳಿ? ನಾವು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ, ನೀವೇ ಕೊಂಡ್ಕೊಳ್ಳಿ ಅಂತ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ದೌರ್ಜನ್ಯಕ್ಕೆ ಭರಿತವಾದ ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ರೈತರು. ದೌರ್ಜನ್ಯ ಭರಿತ ರೈತರು ಧ್ವನಿಯಲ್ಲಿ ಮಾತಾಡ್ತಿದ್ದಾರೆ ರೈತರು. ಪಾಪ ಅವ್ರಿಗೇನ್ ಮಾಡ್ತಾರೆ? ಅವ್ರಿಗೆ ಬೇಕಲ್ಲ, ಒಂದು ಹಸು ವಯಸ್ಸಾದ್ಮೇಲೆ ಸಾಯೋವರೆಗೂ ಅದಕ್ಕೆ ತಿಂಡಿ ಸುಮ್ನೆ ಹಾಕೊಂಡು ಕೂತಿರಕ್ಕಾಗತ್ತ? ಅದು ಪ್ರಾಣಿ ತಾನೇ ಅದು. ನಮ್ಗೆ ಅದೆಲ್ಲ ಇಲ್ಲ. ಬಿಜೆಪಿಗೆ ಓಟ್ ಬರುತ್ತೆ, ಹಂಗಾಗಿ ಈ ರೌಡಿಗಳನ್ನ ನೆಚ್ಚಿ ಹುಟ್ಟುತ್ತಾರೆ. ಈ ರೌಡಿಗಳು ಅನ್ನಕ್ಕಾಗಿ ಭಿಕ್ಷೆ ಎತ್ತೋದಕ್ಕೆ ಸ್ಕ್ಯಾನರ್ ಹಿಡ್ಕೊಂಡು ಈ ಕೆಲಸಗಳು ಮಾಡ್ಕೊಂಡಿರ್ತಾರೆ. ಈಗ ಇಡೀ ದೇಶದಲ್ಲಿ ಎಲ್ಲ ರೀತಿಯಿಂದಲೂ ಸಹ ರೈತರು ಆಕ್ರೋಶಿತರಾಗಿದ್ದಾರೆ. ಮತ್ತೆ ಒಂದು ದೊಡ್ಡ ಸವಾಲು ಹಾಕಿದ್ದಾರೆ. ಮುಸ್ಲಿಮರು ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ಇಷ್ಟು ದಿನ ಅವ್ರು ಹೇಳ್ತಾ ಇದ್ದಿದ್ದು ಬೀಫ್ ಎಕ್ಸ್ಪೋರ್ಟ್ ಅನ್ನ ನಿಲ್ಸಿ ನೋಡೋಣ ಅಂತ. ಈಗ ಹೇಳ್ತಾ ಇದ್ದಾರೆ ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ಅವಾಗ ಮುಟ್ಟಂಗಿಲ್ವಲ್ಲ ಯಾರು? ಅದ್ಯಾಕೆ ಮಾಡಲ್ಲ ನೀವು? ಅದ್ಯಾಕೆ ಸಾಧ್ಯ ಇಲ್ಲ ನಿಮ್ದು? ಅದೇ ನಿಮ್ಮ ಡೋಂಗಿತನ. ನಿಮ್ದು ಡೋಂಗಿತನ ಅಲ್ಲ ಅನ್ನೋದಾದ್ರೆ, ಹಸುವಿನ ಮೇಲೆ ನಿಮಗಿರೋ ಪ್ರೀತಿ ನಿಜ ಆದ್ರೆ, ನಿಜವಾಗ್ಲೂ ಅದು ಗೋ ಮಾತೇನೇ ಆಗಿದ್ರೆ ನಿಮಗೆ, ಅದನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ಚಾಲೆಂಜ್ ಹಾಕಿದ್ದಾರೆ ಮುಸ್ಲಿಮರು. ಪಟ್ಟು ಹಿಡಿದು ಕೂತಿದ್ದಾರೆ. ಎಲ್ಲ ಕಡೆ ಪತ್ರಗಳು ಬರೀತಾ ಇದ್ದಾರೆ, ಅಭಿಯಾನ ಮಾಡ್ತಿದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಮೆರವಣಿಗೆ ಮಾಡ್ತಿದ್ದಾರೆ. ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ ಮುಸ್ಲಿಮರು ಮಾಡ್ತಿದ್ದಾರೆ. ಮಾಡಿಬಿಟ್ರೆ ಈ ಗೂಂಡಾ ಪಡೆಗಳಿಗೆ, ಬಿಜೆಪಿಗೆ, RSSಗೆ, ಸಂಘ ಪರಿವಾರಕ್ಕೆ ಎಷ್ಟು ದೊಡ್ಡ ನಷ್ಟ ಗೊತ್ತಾ? ಮಾಡಕ್ ಬಿಡ್ತಾರ ಅವರು? ಸಾಧ್ಯನೇ ಇಲ್ಲ. ಬಟ್ ಈಗ ರೈತರ ಕೋಪವನ್ನ ಹೇಗೆ ತಡ್ಕೊಳ್ಬೇಕು ಅನ್ನೋದು ದೊಡ್ಡ ಆತಂಕ ಆಗೋಗಿದೆ ಅವ್ರಿಗೆ. ಹೇಗೆ ಅವರನ್ನ ಫೇಸ್ ಮಾಡ್ಬೇಕು ರೈತರನ್ನ? ಈಗ ರೈತರಿಗೆ ಏನ್ ಸಮಜಾಯಿಷಿ ಕೊಡಬೇಕು? ನಿಮ್ಮ ತಾಯಿನ ಬಿಸಾಕ್ಬಿಡ್ತೀರಾ ವಯಸ್ಸಾದ್ಮೇಲೆ ಅಂತೆಲ್ಲ ಹೇಳಿದ್ರೆ ರೈತರು ಕಪಾಳಕ್ಕೆ ಬಾರಿಸ್ತಾರೆ. ಪ್ರಾಣಿಗೂ ತಾಯಿಗೂ ನೀವು ಮನುಷ್ಯರಿಗೂ ಯಾಕೆ ಸಂಬಂಧ ಕಲ್ಪಿಸ್ತೀರಿ? ಪ್ರಾಣಿನ ಪ್ರಾಣಿಯಾಗಿ ನೋಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದರಿಂದ ಬರ್ತಾ ಆಗುವಂತ ನಷ್ಟ ಇದೆಯಲ್ಲ, ವಯಸ್ಸಾದ ಮೇಲೆ ಅದನ್ನ ಸಾಕಿ ಅದನ್ನ ಏನೋ ಮಾಡುವಂಥದ್ದು, ಅದು ದೊಡ್ಡ ಖರ್ಚು. ಅದು ದೊಡ್ಡ ಖರ್ಚು. ಅವಾಗ ರೈತರು ತಿರುಗಿ ಬೀಳ್ತಾರೆ. ಹಸುನ ಯಾಕ್ರಿ ನಮ್ಮ ತಾಯಿಗೆ ಹೇಳ್ತೀರಾ? ನಮ್ಮ ತಾಯಿ ಮನುಷ್ಯ, ನಮ್ಮ ತಾಯಿಗಿರೋ ಗೌರವ ನಮಗ್ ಗೊತ್ತು, ತಾಯಿಗೆ ಏನು ಗೌರವ ಕೊಡ್ಬೇಕು ಅಂತ ನಮಗ್ ಗೊತ್ತು. ರೈತರಿಗೆ ಹೇಳ್ಕೊಡ್ಬೇಡಿ, ನೀವು ಮನುಷ್ಯರಿಗೂ ಪ್ರಾಣಿಗೂ ತಳುಕು ಹಾಕ್ಬೇಡಿ ಅಂತ ಉಗಿತಾರೆ. ಈಗ ಅದನ್ನು ಹೊರತುಪಡಿಸಿ ಏನ್ ಹೇಳೋದು ರೈತರಿಗೆ ಅಂತ ಹೊಸ ಯೋಚನೆಗಳಿಗೆ ಪಾಪ ಬಚ್ಚಿಟ್ಕೊಂಡು ಹೊರಗಡೆ ಬರಕ್ ಸಾಧ್ಯನೇ ಆಗ್ತಿಲ್ಲ. ಹೇಗೆ ಹಸುಗಳನ್ನ ಸಾಗಿಸ್ತಾ ಇದ್ರೆ, ದನಗಳನ್ನ ಸಾಗಿಸ್ತಾ ಇದ್ರೆ ಅಡ್ಡ ಹಾಕೊಳ್ತಾರೋ, ಅದೇ ರೀತಿ ಹಸು ದನಗಳನ್ನ ಮಾರುವ ಜಾಗಕ್ಕೆ ಹೋಗಿ ರೈತರನ್ನ ಬೈಬೇಕು ತಾನೇ ಇವರು ಗೋರಕ್ಷಕರು ಅಂತ ಕರ್ಸ್ಕೊಳ್ಳೋ ಗೂಂಡಾಗಳು. ಬೈದ್ ಬಿಡ್ಲಿ ಹೋಗಿ, ಯಾಕೋ ಮಾರ್ತೀರಾ ನೀವು ನಿಮ್ ತಾಯಿನ ಅಂತ. ಅವಾಗ ಗೊತ್ತಾಗತ್ತೆ ರೈತರ ಸಿಟ್ಟೇನು, ಅವ್ರು ಏನ್ ಮಾಡ್ತಾರೆ ಅನ್ನೋದು. ಅದು ರೈತರು ಹಾಕಿರೋ ಸವಾಲು. ಈಗ ರೈತರಿಂದ ಬಂದಿರೋ ಸವಾಲು ಈ ಗೂಂಡಾಗಳಿಗೆ. ಸರ್ಕಾರಕ್ಕೆ ಬಂದಿರೋ ಸವಾಲು, ಬಿಜೆಪಿಗೆ ಬಂದಿರೋ ಸವಾಲು, RSSಗೆ ಬಂದಿರೋ ಸವಾಲು, ಹಸುವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಅಂತ. ಹೇಗೆ ತಿರುಗಿ ನೋಡಿದ್ರು ಸಹ ಲಾಕ್ ಆಗೋಗಿದ್ದಾರೆ. ಚೆಕ್ಮೇಟ್ ಆಗಿದೆ ಈಗ. ಮುಸ್ಲಿಮರು ಈ ಸ್ವತಂತ್ರ ಭಾರತದಲ್ಲಿ ತೆಗೆದುಕೊಂಡಂತಹ ಸಾಮೂಹಿಕ ಅತಿ ದೊಡ್ಡ ನಿರ್ಧಾರ ಇದು, ಮತ್ತು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇರುವ ನಿರ್ಧಾರ. ಮುಂದೇನಾಗುತ್ತೆ ಗೊತ್ತಿಲ್ಲ, ಬಟ್ ಸದ್ಯಕ್ಕಂತೂ ಇಟ್ಸ್ ವರ್ಕಿಂಗ್ ಔಟ್. ಇವರ ನಾಟಕಗಳು, ಇವರ
ಗಲೀಜು ಗಲೀಜು ತಂತ್ರಗಳೆಲ್ಲ ಬಯಲಾಗ್ತಿದಾವೆ ಈಗ, ಎಲ್ಲವೂ ಬಯಲಾಗ್ತಿದ್ದಾವೆ. ಸೊ ನೋಡೋಣ ಏನಾಗುತ್ತೆ ಅಂತ. ಬಟ್ ಒಟ್ಟಿನಲ್ಲಿ 30,000ದಿಂದ 50,000ದವರೆಗೆ ಆಗುವ ಬಿಸ್ನೆಸ್ಸು ಇಡೀ ಲೈಫ್ ಸ್ಟಾಕ್ ಅಲ್ಲಿ, ಅದರಲ್ಲೂ ದನದ ವಿಚಾರಕ್ಕೆ ಬಂದ್ರೆ 15ರಿಂದ 20,000 ಕೋಟಿ ಬಿಸ್ನೆಸ್ ಏನಾಗ್ತಿತ್ತು ರೈತರಿಗೆ, ಅಷ್ಟು ಲಾಸ್ ಆಗಿದೆ ಹಿಂದೂ ರೈತರಿಗೆ. 15,000ದಿಂದ 20,000 ಕೋಟಿಗಳು ಅದಂತೂ ಆಗಿದೆ ಅಷ್ಟೆ. ಸೊ ಇದಿಷ್ಟು ಹಸು ವಿಚಾರದಲ್ಲಿ, ದನಗಳ ವಿಚಾರದಲ್ಲಿ ಭಾರತದ ರೈತರು, ಮುಸ್ಲಿಮರ ಸಾಮೂಹಿಕ ನಿರ್ಧಾರ ಆಗಿದೆಯಲ್ಲ, ನಾವು ಹಸುಗಳನ್ನ ತಿನ್ನೋದು ಇಲ್ಲ, ಬಲಿನೂ ಕೊಡಲ್ಲ, ಹೋಗರಲ್ಲ ಅಂತ. ಅದರಿಂದ ಬಂದಿರುವಂತಹ ಸುದ್ದಿ, ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ, ಅದಕ್ಕೆ ಸಂಬಂಧಪಟ್ಟಂತಹ ವಿವರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.